ಹಲೋ ನಮಸ್ತೆ ಸ್ನೇಹಿತರೆ. ಇವತ್ತು ನಾನು ಬಾನಕುಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಣಪಗಾರು ಗ್ರಾಮದ ಕಂಚಿಗದ್ದೆ ಎಂಬಲ್ಲಿದ್ದೇನೆ. ನೋಡಿ, ಇದು ಈ ವರ್ಷ ಆಗಿರ್ತಕ್ಕಂಥ ರಸ್ತೆ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಇಲ್ಲಿನ ಒಂದು ಭೌಗೋಳಿಕ ಅಂಶಗಳ ಆಧಾರದ ಮೇಲೆ ಮತ್ತು ಸರ್ಕಾರದ ಇತಿಮಿತಿಗಳ ಆಧಾರದಲ್ಲಿ ಈ ರಸ್ತೆಯನ್ನು ಮಾಡಿದ್ದಾರೆ. ಹಾಗಂತ ಎಲ್ಲ ಊರಿಗೂ ಡಾಂಬರ್ ರಸ್ತೆನೇ ಆಗಬೇಕು ಅಂದರೆ ಅದು ಕನಸಿನ ಮಾತು. ಆ ಕಾರಣದಿಂದ ಇಲ್ಲಿ ಬರೀ ನಡ್ಕೊಂಡು ಹೋಗಲಿಕ್ಕೆ ಒಂದು ದಾರಿ ಮಾತ್ರ ಇತ್ತು. ಇವತ್ತು ಇಲ್ಲಿ ಜನಗಳ ಬಹುದಿನಗಳ ಕನಸು ಇವತ್ತು ಈಡೇರಿಕೆ ಆಗಿದೆ. ನೋಡೋಣ, ಅಲ್ಲಿ ಒಂದು 2-3 ಜನ ಇದ್ದಾರೆ, ಅವ್ರ ಹತ್ರ ಕೇಳೋಣ. ಇಲ್ಲಿ ಮಂಜಪ್ಪ ಅವರು ಮತ್ತು ಇಲ್ಲಿ ಸ್ಥಳೀಯ ನಿವಾಸಿಯಾದ ಕೃಷ್ಣಮೂರ್ತಿ ನಾರಾಯಣಪ್ಪ ಇವರಿದ್ದಾರೆ. ನೋಡೋಣ, ಅವ್ರನ್ನ ಕೇಳಿ ನೋಡೋಣ. ಕೃಷ್ಣಮೂರ್ತಿ ಅವರೇ, ಇಲ್ಲಿ ಮೊದಲು ಹೆಂಗಿತ್ತು ದಾರಿ? ಇಲ್ಲಿ ಮೊದಲು ಹೇಳ್ಬೇಕಂದ್ರೆ ನಾವು ಇಲ್ಲಿ ಆ ಕಡೆ ಈ ಕಡೆ ನಮಗೆ ಮಳೆಗಾಲದಾಗ ರೋಡ್ ಆ ಕಡೆ ಈ ಕಡೆ ದಾಟಾಡೋಕ್ಕೆ ನಮ್ಗೆ ಭಾರಿ ಕಷ್ಟ ಇತ್ತು. ತುಂಬ ಸಮಸ್ಯೆಗಳಿದೆ. ಬಹುಕಾಲದಿಂದ ಈ ಸಮಸ್ಯೆ ಇತ್ತು. ಎಷ್ಟು ವರ್ಷದಿಂದ? ಸುಮಾರು ನಮ್ಮ ಅಜ್ಜನ ಕಾಲದಿಂದ ಈ ಹೊಳೆಗೆ ಸೇತುವೆ ಕಂಡದ್ದೇ ಅಲ್ಲ ಇದು. ಇದು ಪ್ರಥಮ ಬಾರಿಗೆ ಅನ್ಬೋದು. ಮಕ್ಕಳೆಲ್ಲ ಶಾಲೆಗೆ ಹೆಂಗೆ ಹೋಗ್ತಾಯಿದ್ರು? ಮಕ್ಕಳೆಲ್ಲ ಅವಾಗೆಲ್ಲ ನಾವು ಇಲ್ಲಿ ಕಾಲು ಸಂಘ ಹಾಕೊಂಡು ಹೊಳೆಯಲ್ಲಿ ಏನೋ ನಾವೇ ದಾಟಿಸಿ ಕರ್ಕೊ ಬರ್ತಾ ಇದ್ದೇವೆ. ಆ ಸಮಸ್ಯೆ ಈಗ ನಮಗೇನೋ ಒಂಚೂರು ತುಂಬ ಖುಷಿಯಾಗಿದೆ ಈಗ ಸೇತುವೆ ಮಾಡಿದ್ಮೇಲೆ. ಮಳೆ ಜಾಸ್ತಿ ಸಿಕ್ಕಾಪಟ್ಟೆ ಮಳೆಯಲ್ಲಿ ದನಕರು ಕಡೆಲ್ಲ ಹೊಳೆಲ್ಲ ಹೋಗ್ತಿದ್ವು. ಈಗ ಆಚೆಗೆ ಇದ್ದವ್ರಿಗೆ ಈಚೆಗಿದ್ದವ್ರಿಗೆ ಅಷ್ಟು ನಮ್ಮ ತುಂಬ ಮನೆಗಳಿಗೆ ಇಲ್ಲಿ ತುಂಬ ಹೆಲ್ಪ್ ಆಗಿದೆ. ಈಗ ವಯಸ್ಸಾದವರು ಕಾಯಿಲೆದವರು ಎಲ್ಲ ಆವಾಗ ಈ ಹೊಳೆ ಫುಲ್ ಆದಾಗ ಹೆಂಗೆ ನಡ್ಕೊಂಡು ಹೋಗ್ತಾಯಿದ್ರು, ಹೆಂಗೆ ದಾಟಿ ಹೋಗ್ತಾಯಿದ್ರು? ಇಲ್ಲ ಅದೇ ಅಲ್ಲ, ನಾವು ಕಾಲು ಸಂಖ್ಯೆ ಹಾಕಿದ್ದು ಅಲ್ಲಿ ಮೇಲ್ಗಡೆ ಕಾಲು ಸಂಖ್ಯೆ ಇದ್ದು ಹಾಕಿದ್ದು ಮಳೆಗಾಲ ಟೈಮಲ್ಲಿ ಒಂದು 6 ತಿಂಗಳು ಇಲ್ಲಿ ಆ ಕಡೆ ಈ ಕಡೆ ಪಾಸಿಂಗ್ ಯಾವುದೇ ಒಂದು ಐಟಮ್ ಆಗಲಿ ಯಾವುದೇ ಒಂದು ನಮ್ಮ ದಿನಸಿ ಐಟಮ್ ತಗೊಂಡು ಹೋಗಿ ನಮಗೆ 6 ತಿಂಗಳು ಇಲ್ಲಿ ಏನು ನಾವು ಸ್ಟಾಪ್ ಮಾಡ್ತಿದ್ವಿ. ಆಯಿತು, ಮಳೆ ಕಮ್ಮಿ ಆದ ನಂತರ ಅಕ್ಕಿ ಮಾಡಿಸೋದು ಬೇರೆ ಬೇರೆ ಕೆಲಸಗಳೆಲ್ಲ ಕಾಮಗಾರಿಗಳು ಮಾಡ್ತಿದ್ವಿ. ಈಗ ಈಗ ಈ ಶಾಸಕರು ಬಂದವರು ಈ ಕೆಲಸ ಮಾಡಿಕೊಟ್ಟಿದ್ದಾರಾ? ಹೌದು, ಇಲ್ಲಿ ಮತ್ತು ಈಗಿನ ಮುಖಂಡರು ಮತ್ತು ನಮ್ಮ ಶಾಸಕರಾದ ಬೇಡೂರು ಗೋಪಾಲಕೃಷ್ಣನವರು ಮತ್ತು ಇಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್ ಆದ ಪದ್ಮರಾಜ ಅಣ್ಣ ಮತ್ತು ನಮ್ಮ ದಿನೇಶ್ ಅಣ್ಣನವರು ಈ ಥರ ಇನ್ನು ನಮಗೆ ತುಂಬ ಸಪೋರ್ಟ್ ಮಾಡಿ ಇದೊಂದು ಕೆಲಸ ಅವ್ರ ಮುಖಾಂತರ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮುಖಾಂತರ ನಾವು ತುಂಬ ಧನ್ಯವಾದ ತಿಳಿಸುತ್ತಾ. ಮಂಜಪ್ಪರು ಏನು ಹೇಳ್ತೀರಿ? ಮಂಜಪ್ಪರು ಒಂದೆರಡು ಮಾತಾಡ್ರಿ, ಸೇತುವೆ ಬಗ್ಗೆ ಏನು ಹೇಳ್ತೀರಿ? ಸೇತುವೆ ಬಗ್ಗೆ ತುಂಬ ಹಳೆಯ ಕಾಲ ವರ್ಷ ಆಗಿತ್ತು ಅದು. ನೋಡಿ, ಈಗ ಸುಮಾರು ನಮ್ಮ ಅಜ್ಜಿನ ಕಾಲದಿಂದಲೇ ಇತ್ತು. ಈಗ ಮುಖಂಡರಿಂದ ನಮ್ಗೆ ಹೆಲ್ಪ್ ಆಗಿದೆ.